ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪದ ಎಲ್ಲ ದಾಖಲೆಗಳು ನಮ್ಮ ಹತ್ರ ಸಂಗ್ರಹವಾಗಿವೆ ಎಂದು ಕಾಂಟ್ರಾಕ್ಟರ್ ಸಂಘದ ರಾಜ್ಯ ಅಧ್ಯಕ್ಷ ಜಗನ್ನಾಥ ಶೇಟ್ಜಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾಳೆ ನಾಗಮೋಹನ್ ದಾಸ್ ಆಯೋಗಕ್ಕೆ ಎಲ್ಲ ವರದಿ ನೀಡುತ್ತಿದ್ದೇವೆ. ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ಎಂದರು. ಈಗಲೂ ಸಹ ಶಾಸಕರು ಕಮಿಷನ್ ಕೇಳುವುದು ಮುಂದುವರೆದಿದೆ. ನಾವು ಯಾವುದೇ ಪಾರ್ಟಿ ಪರ ಅಲ್ಲ, ವಿರೋಧವೂ ಅಲ್ಲ ಎಂದರು. ಮೊನ್ನೆ ಲೋಕಾಯುಕ್ತವರು ಬಂದಾಗ 40% ಕಮಿಷನ್ ನಾವು ಮಾಡಿದ್ದೆವು. ಅದೆಲ್ಲ ಸುಳ್ಳು ಅಂತ ಹೇಳಿ ಪತ್ರಿಕೆಯಲ್ಲಿ ಪ್ರಕಟಣೆ ಆಯಿತು. ಪತ್ರಿಕೆಯಲ್ಲಿ ಪ್ರಕಟ ಆದವರು ಲೋಕಾಯುಕ್ತರು ಒಂದು ಕಂಡೀಷನ್ ಮೇಲೆ ಭಾಳ ಸರಿಯಾಗಿ ಕೊಟ್ಟಿರೋರು. ಏನಂತಂದ್ರೆ, ದಿವಂಗತ ಅಂಬಿಕಾಪತಿಯವರು ಒಂದು 40% ಕಮಿಷನ್ ಬಗ್ಗೆ ಆರೋಪ ಮಾಡಿದರು. ಅದು ಸುಳ್ಳಾಗಿದೆ ಅಂಥೇಳಿ ಕೊಟ್ಟಿದ್ರು. ಅವ್ರು ಯಾರು ಅಂದರೆ BBMP ಕಾಂಟ್ರಾಕ್ಟರ್ ಅಂತ ಕೊಟ್ಟಿದ್ದರು. ಮುಂದೆ BBMP ಕಾಂಟ್ರಾಕ್ಟರ್ದ ಹೆಸರು ಬಿಟ್ಟು ಸ್ಟೇಟ್ ಅಸೋಸಿಯೇಷನ್ ಕಾಂಟ್ರಾಕ್ಟರ್ ಹೆಸರು ನಮ್ಮ ರಾಜಕಾರಣಿಗಳು ತೆಗೆದುಕೊಂಡರು. ವಿರೋಧ ಪಕ್ಷದ ನಾಯಕರಾದಂಥ R. ಅಶೋಕ್ ಸಾಹೇಬರು ಹಾಗೂ ಕರ್ನಾಟಕ ರಾಜ್ಯದ BJP ಅಧ್ಯಕ್ಷರಾದಂಥ ವಿಜೇಂದ್ರ ಸಾಹೇಬರು ಅವರು ಕೆಂಪಣ್ಣವ್ರ ಹೆಸರು ತೊಗೊಂಡು ಇದು ಹಾಗೂ CT ರವಿ ಅವರು ನಮ್ಮ ಅಸೋಸಿಯೇಷನ್ ಹಾಗೂ ಕೆಂಪಣ್ಣ ಹೆಸರು ತೊಗೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಅದನ್ನು ನಮಗೆ ಭಾಳ ನೋವಾಯಿತು. ಯಾಕಂತಂದ್ರೆ ನಾವು ಲೋಕಾಯುಕ್ತಕ್ಕೆ ನಮ್ಮ ಅಸೋಸಿಯೇಷನ್ನಿಂದ ಲೆಟರೇ ಕೊಟ್ಟಿಲ್ಲ. ಮಾನ್ಯ ಕೆಂಪಣ್ಣವರು ನಿಯೋಗ ಹೋಗಿ ಲೋಕಾಯುಕ್ತಕ್ಕೆ ಒಂದು ಪತ್ರ ಕೊಟ್ಟಿಲ್ಲ. ನಾವು ಒಂದು ವೇಳೆ ನಮ್ಮ ಇವರು ಅಂಬಿಕಾಪತಿಯವರು ಕೊಟ್ಟಿರೋದಕ್ಕಿಂತಂದ್ರೆ ಅಂಬಿಕಾಪತಿಯವರು ಮುಂದೆ ಮರಣ ಹೊಂದಿದರು. ಅವರು ಮರಣ ಹೊಂದಾದ್ರೂ ಲೋಕಾಯುಕ್ತರು ನಮಗೊಂದು ಕ್ಲಾರಿಫಿಕೇಷನ್ ಕೇಳಬೇಕಾಗಿತ್ತು. ನಿಮ್ಮಲ್ಲಿ ನಿಮ್ಮ ಸಂಘದ ಉಪಾಧ್ಯಕ್ಷರಿದ್ದರವರು ಅವ್ರು ಹಿಂಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ವಿವರಣೆ ಏನು ಕೊಡ್ತೀರಿ ಅಂತ ಕೇಳಬೇಕಾಗಿತ್ತು. ಅವರು ನಮಗೆ ಕೇಳಿಲ್ಲ. ಕೇಳಲಾರ್ದೆ ಅದಕ್ಕೇನದ ಅವರು ಇದು ಸುಳ್ಳದಂತ ಅಂತೇಳಿ ಒಂದು ರಿಪೋರ್ಟ್ ಕೊಟ್ರಂತ. ಅದರ ಆಧಾರದ ಮೇಲೆ ನೀವು ಪ್ರೆಸ್ನವರು ಪಾಪ ಹೇಳಿರಿ, ನಿಮ್ಮದೇ ತಪ್ಪಿಲ್ಲ. ನಾವು ಒಂದೇ ಒಂದು ಲೆಟ್ರ್ ಲೋಕಾಯುಕ್ತಕ್ಕೆ ನಾವು ಕೊಟ್ಟಿಲ್ಲ. ನಾವು ಕೊಟ್ಟಿದ್ದು 40% ಕಮಿಷನ್ ನಡೆದ ಸರ್ ಅಂತೇಳಿ ಅಂದಿನ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿ SR ಬೊಮ್ಮಾಯಿ ಸಾಹೇಬರಿಗೆ ಕಳಕಳಿ ಕೇಳಿಕೊಂಡು ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಅವ್ರು ನಾವು ಕೇಳ್ಕೊಂಡಾಗ ಅವ್ರಿಗೊಂದು ನಿಯೋಗ ಮಾಡಿರಿ, ಇದಕ್ಕೊಂದು ಕಮಿಟಿ ಮಾಡಿರಿ, ಮಾಡ್ಕಿಸಿ ಎನ್ಕ್ವೈರಿ ಮಾಡಿ ಅಂತ ಕಮಿಟಿ ಮಾಡಲಿಲ್ಲ ಅವರು. ಅವಾಗ ಮತ್ತೇನದ ವಿರೋಧ ಪಕ್ಷಕ್ಕೆ ನಾಯಕರಂಥ ಈಗಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಭೇಟಿಯಾದಾಗ ಅವರು ನಿಯೋಗ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಸರ್ಕಾರ ಅದಕ್ಕೆ ಬೆಲೆ ಕೊಡಲಿಲ್ಲ. ಅವ್ರು ಬಂದ ಮೇಲೆ ನಿಯೋಗ ಮಾಡಿದ್ರು. ಡಾಕ್ಟರ್ ನಾಗಮೋಹನ್ ದಾಸ್ ರಿಟೈರ್ಡ್ ಜಡ್ಜ್ ಅವ್ರ ಥ್ರೂ ನಿಯೋಗ ಮಾಡಿದ್ರು. ನಿಯೋಗ ಮಾಡಿದ ನಂತರ ಮಾನ್ಯ ಕೆಂಪಣ್ಣನವರು ಎಲ್ಲ 31 ಜಿಲ್ಲೆಗಳಿಗೆ ಸುತ್ತಾಡಿ 31 ಜಿಲ್ಲೆಗಳ ರೆಕಾರ್ಡ್ ತರಿಸಿ ಇವತ್ತು ನಾಗಮೂರ್ತಿ ಆಯೋಗಕ್ಕೆ ಕೊಟ್ಟಿದ್ದೇವೆ. ಕೊಟ್ಟು ಸುಮಾರು 6 ತಿಂಗಳಾಯಿತು. ಕಡೆಗೆ ಅವರು ಸಾಯೋ ಟೈಮದಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ನಮಗೆ ಹೇಳಿ, ನೋಡ್ರಿ ನಾಳೆ ನಾನು ಇವತ್ತು ಭಾಳ ಸೀರಿಯಸ್ ಆಗಿದ್ದೀನಿ, ನಂದು ಏನಾಗುತ್ತೆ ಹೇಳೋಕ್ಕಾಗಲ್ಲ, ನೀವು ಮಾತ್ರ ಈ 40% ಮಾತ್ರ ಅಜರಾಮರವಾಗಿ ಇದಕ್ಕೆ ಬೆನ್ನು ಹತ್ತಿ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇದರಲ್ಲಿ ಯಾರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಸರ್ಕಾರಕ್ಕೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಎಂಬುದನ್ನು ಜನರಿಗೆ ತಿಳಿಸಿ ಹೇಳಬೇಕು. ಇದರ ಬೆನ್ನು ಬಿಡಬೇಡದು ಅಂತೇಳಿ ಅವ್ರ ಮುಂದೆ ನನಗೇನದ ಇವರು ಮುಂದೆ ಅಧ್ಯಕ್ಷರು ಯಾರೇ ಆಗಲಿ ಯಾರೇ ಬಿಡಲಿ, ಇದ್ರ ಬಗ್ಗೆ ಶೇಖ್ಜಿ ಅವರಿಗೆ ಭಾಳ ಕಳಕಳಿ ಇದೆ. ಅವರು ನನ್ನ ಪರಮ ಶಿಷ್ಯರಿದ್ದಾರೆ, ಅವರಿಗೆ ಪ್ರಭಾರಿ ಅಂತ ಕೊಟ್ಟು ಇದು ಈ ಕೇಸ್ ಪ್ರೂಫ್ ಆಗೋ ತನಕ ಅವರಿಗಿಂದ ಪ್ರಭಾರಿ ಅಂತ ಕೊಡಿರ್ತಕ್ಕಂಥ ಒಂದು ಆದೇಶ ಮಾಡಿದರು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ.
ಮೊಬೈಲ್ ನಂಬರ್ 9066906614 ಅಥವಾ 8472360239.